ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಬೆಟ್ಟಗಳಲ್ಲಿ ಹಿಮಾಲಯವು, ನದಿಗಳಲ್ಲಿ ಗಂಗಾ ತೀರ್ಥವು, ಮರಗಳಲ್ಲಿ ಹೇಗೆ ಶ್ರೀಗಂಧವೋ ಹಾಗೆ ಸದ್ಗುಣ ಸಂಪನ್ನ ಮನುಷ್ಯರೇ ಉತ್ತಮರು ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ಗುರುಜಿ, ಇವತ್ತು ಮಂಗಳವಾರ, ಮಂಗಳಕರ ಮಾಹಿತಿ ಅಂತೂ ನಮ್ಗಾಗಿ ಕಾಯ್ತಾ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಯಾವ ವಿಶೇಷ ಮಾಹಿತಿ ನೀಡ್ತಾ ಇದ್ದೀರಾ ಇವತ್ತು? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ದೈವಾನುಗ್ರಹ ಭಕ್ತ ಪ್ರಿಯರಾಗಿರ್ತಕ್ಕಂಥ ಅಷ್ಟೂ ಜನಕ್ಕೆ ಪರಿಪೂರ್ಣವಾಗಿರ್ತಕ್ಕಂಥ ಕಲಿಯುಗದ ಅಂತ್ಯದ ಕಾಲಕ್ಕೆ ಪರಿಪೂರ್ಣವಾದ ಸ್ವಾಗತ, ಸುಸ್ವಾಗತ. ಈ ಜಗತ್ತು ಅಂತ್ಯವಾಗತ್ತೆ ಸತ್ಯ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರತಕ್ಕಂಥ ರಹಸ್ಯ. ಆದರೂ ಸಹ ಜೀವನ ಮಾಯೆಯಲ್ಲಿ ಮಾಡ್ತಾ ಇರ್ತೀವಿ. ಈ ಮಾಯೆ ಸಾಕ್ಷಾತ್ ಮಹಾವಿಷ್ಣು. ಆಸ್ತಿ ಅಂತಸ್ತು ಎಲ್ಲವೂ ಬೇಕು ಅಂತ ಹೇಳ್ತೀವಿ. ಹೋಗ್ತಕ್ಕಂಥ ಮನುಷ್ಯನಿಗೆ ಇದೆಲ್ಲ ಬೇಕೇ? ಖಂಡಿತ ಬೇಕು. ಆ ದಿನಕ್ಕೆ, ಆ ಕ್ಷಣಕ್ಕೆ, ಆ ನಿಮಿಷಕ್ಕೆ, ಎಲ್ಲಿವರೆಗೂ ಜೀವ ಇರೋವರೆಗೂ. ಇದೇ ರೀತಿಯಾಗಿ ಸುಖ ಜೀವನ ಕೂಡ ಪ್ರತಿಯೊಬ್ಬ ಮನುಷ್ಯ ಬಯಸ್ತಾನೆ. ಇಂಥ ಒಂದು ಸುಖ ಜೀವನ ತಾನು ಬಯಸೋದು ಯಾವತ್ತಿಗೆ ಅಂದರೆ, ಹುಡ್ತಾ ಇರತಕ್ಕಂಥವನು ನಾಳೆ ಸಾಯ್ತೀನಿ ಅನ್ನೋ ಯೋಚನೆ ಮಾಡಲ್ಲ, ಜೀವನದಲ್ಲಿ ಬದುಕೋ ಪ್ರಯತ್ನ ಪಡ್ತಾನೆ. ಈ ಬದುಕು ಅನ್ನೋದನ್ನು ಹುಡ್ಕೊತ ಹೋಗ್ತಾನೆ. ಹುಡುಕೋ ಮಾರ್ಗದಲ್ಲಿ ಸತ್ಯದಲ್ಲಿ ಅಹಿಂಸೆಯನ್ನು ಪರಿಪೂರ್ಣವಾಗಿ ತಾನೂ ಪಡ್ತಾ ಇರ್ತಾನೆ. ಜೀವದಲ್ಲಿ ಎಲ್ಲವೂ ನೋಡ್ತಾ ಇರ್ತಾನೆ. ಇಂಥ ಒಂದು ಭೂಮಿಯಲ್ಲಿ ಮೂಕ ಪ್ರಾಣಿಯಾಗಿರ್ತಕ್ಕಂಥ ಮನುಷ್ಯ ಪ್ರಾಣಿಗಳಂತೆ ವರ್ತಿಸ್ತಕ್ಕಂಥದ್ದು ವ್ಯಾಘ್ರಾಸನ. ಅದಕ್ಕೆ ಈ ವ್ಯಾಘ್ರ ಆಸನವನ್ನು ತಾನು ಹಾಕ್ಕೊಂಡ ಹಾಗೆ ಜಗತ್ತಲ್ಲಿ ಮನುಷ್ಯ ತಾನೇ ಶುದ್ಧ ವ್ಯಾಘ್ರ. ಆದರೂ ಎಷ್ಟೋ ಪ್ರಾಣಿ ಜೀವರಾಶಿಗಳು ಸುಗಮವಾಗಿರ್ತಕ್ಕಂಥ ವಿಚಾರ, ಎಷ್ಟೋ ಸಂತೋಷ ಪಡ್ತಕ್ಕಂಥ ವಿಚಾರ, ಎಷ್ಟೋ ವಿಧಾನದಲ್ಲಿ ತಾನು ಅನುಷ್ಠಾನವಾಗಿರ್ತಕ್ಕಂಥ ವಿಚಾರ. ಅಂದರೆ ಮನುಷ್ಯನಿಗಿಂತ ಡಿಸಿಪ್ಲಿನ್ ಆಗಿದೆ ಪ್ರಾಣಿಗಳೇ. ಅದಕ್ಕೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಡಿಸಿಪ್ಲಿನ್ ಅನ್ನೋದು ಬಹಳ ಮುಖ್ಯ. ಡಿಸಿಪ್ಲಿನ್ ಅನ್ನೋದು ತಾನು ಶಿಸ್ತಿನಿಂದ ಇದ್ದರೆ ಜೀವನದಲ್ಲಿ ಯಾವ ಒಂದು ಗ್ರಹಗಳಿಗೂ ತಾನು ಆಗದೇ ಇರತಕ್ಕಂಥ ಅಂತ್ಯಗಳನ್ನು ಪರಿವರ್ತನೆ ಮಾಡ್ಕೋಬೋದು. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಗೃಹ ಬಲ ಅಂತಿರುತ್ತೆ. ಆದರೆ ಗ್ರಹಗಳು ಹೆದರೋದು ಯಾತಕ್ಕೆ ಅಂದರೆ ಜೀವನದಲ್ಲಿ ಒಂದು ಶಿಸ್ತು ಸಂಪ್ರದಾಯಕ್ಕೆ. ಈ ಸಂಪ್ರದಾಯ ಯಾವಾಗ ಬರುತ್ತೆ ಅಂದರೆ, ಒಬ್ಬ ಮನುಷ್ಯ ತಾನು ಜೀವನದಲ್ಲಿ ಶಿಸ್ತಾಗಿದ್ದರೆ, ನಾನು ಹೀಗೆ ಇರಬೇಕು, ನನ್ನ ವ್ಯಸ್ತು ಹೀಗೆ ಇರಬೇಕು, ನಮ್ಮ ಮನೆಯವ್ರು ಹೀಗಿರಬೇಕು, ನಮ್ಮ ಮನೆ ಕುಟುಂಬ ಇದೇ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಅನ್ನೋದನ್ನು ಒಂದು ಗೆರೆ ಹಾಕಿ ಕೊಟ್ಬಿಟ್ರೆ ಆ ಡಿಸಿಪ್ಲಿನ್ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾನೆ. ಇದು ಬೇಕೇ ಆಗಿರ್ತಕ್ಕಂಥ ವಿಚಾರದಲ್ಲಿ ಇವತ್ತು ಭೂಮಿ ಎಷ್ಟೋ ಹಿಂಸೆಯನ್ನು ಪರಿಪೂರ್ಣವಾಗಿ ಪಡ್ತಾ ಇದೆ. ಅಂದರೆ ಭೂದೇವಿ ತಾನು ನಮ್ಮನ್ನೆಲ್ಲ ಹೊತ್ಕೊಂಡು ಎಷ್ಟೋ ಜನ ಎಲ್ಲ ರೀತಿಯಾದ ಪ್ರಕೃತಿ ಹಾನಿಗಳನ್ನು ಮಾಡ್ತಾ ಇದ್ದೀವಿ. ಯಾವತ್ತಾದರೂ ಕೋಪ ಬಂದ್ಕೊಂಡಿದೆಯಾ? ಯಾವತ್ತಾದರೂ ಅದನ್ನು ಅಯ್ಯೋ ಈ ಥರ ಮಾಡ್ತಾ ಇದ್ದಾರೆ, ಬೇಕಾಗಿಲ್ಲ ಇವರೆಲ್ಲ ಅಂತ ಹೇಳಿ ಬಿಸಾಕಿದೆಯಾ? ಇಲ್ಲ. ಆದರೆ ಇನ್ನು ಮೇಲೆ ಆ ಥರ ಮಾಡೋ ಸಂದರ್ಭ ಬಂದ್ಬಿಡ್ತಾ ಇದೆ. ಅಂಥ ಒಂದು ವಿಚಾರದಲ್ಲಿ ಅದಕ್ಕಿರ್ತಕ್ಕಂಥ ಒಂದು ತಾಳ್ಮೆ ಯಾವುದು? ಆ ಭೂಮಾದೇವಿ ತಾನು ತಾಳ್ಮೆಯಿಂದ ಹೇಗಿದ್ದಾಳೋ ಅದನ್ನು ತೋರಿಸ್ಕೊಡ್ತಾ ಇದ್ದಾಳೆ ಭೂದೇವಿ. ಏನಂತ? ನಾನು ಎಷ್ಟು ರೀತಿ ತಾಳ್ಮೆ ಇದ್ದೀನೋ ನೀನು ಅದೇ ರೀತಿಯಾಗಿ ತಾಳ್ಮೆಯಾಗಿರು. ಭೂಮಿ ಅನ್ನೋದು ಮನುಷ್ಯನಿಗೆ ತೋರಿಸ್ಕೊಡ್ತಕ್ಕಂಥ ಒಂದು ಪಾಠ. ಆ ಪಾಠದಲ್ಲಿ ಏನು ಹೇಳ್ತಾಳೆ? ಇವತ್ತಲ್ಲ ನಾಳೆ ಯಾವತ್ತಿದ್ರೂ ನೀನು ತಾಳ್ಮೆಯಿಂದ ಇದ್ದರೆ, ಜೀವನದಲ್ಲಿ ಒಂದು ಡಿಸಿಪ್ಲಿನ್ ಅಂತ ಇಟ್ಕೊಂಡ್ರೆ, ನಿನ್ನಲ್ಲಿರ್ತಕ್ಕಂಥ ಜಾಗೃತಿ ಏನು ಅಂದರೆ ಪ್ರತಿಯೊಬ್ಬರನ್ನು ಕ್ಷಮಿಸು. ಆ ಕ್ಷಮಾ ಗುಣ ಯಾವತ್ತಿರುತ್ತೋ ಜೀವನದಲ್ಲಿ ನಾವು ಮುಂದುವರಿತೀವಿ ಅಂತ. ಅದಕ್ಕೆ ಆ ಕಾಲದಲ್ಲಿ ತಾತ ಮುತ್ತಾತನ ಕಾಲದಿಂದ ನೀವು ನೋಡ್ಬೋದು, ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿದ್ರು ಅಂದರೆ ತಂದೆ ತಾಯಂದಿರಿಗೆ ತಾತಂದರು ಕೂಡ ಭಯ ಪಡ್ತಾಯಿದ್ರು. ಒಂದು ಶಿಸ್ತಿತ್ತು. ತಾತ ಬಂದರು ಅಂದರೆ ಹೋಗೋ ದೊಡ್ಡವ್ರು ಬಂದರು ಅಂತೆಲ್ಲ ಬಾಯಿ ಮುಚ್ಕೊಂಡು ಒಳಗೆ ಹೋಗೋರು. ಓದೋ ಸಮಯ ಅಂದರೆ 6 ಗಂಟೆ ಸಮಯಕ್ಕೆ ಕರೆಕ್ಟಾಗಿ ಎಲ್ಲರೂ ಪುಸ್ತಕ ಇಟ್ಕೊಳ್ಳೋರು. ಅಕ್ಕನ ಮಗ, ನಾದ್ನಿ ಮಗ, ಅಣ್ಣ ತಮ್ಮಂದ್ರ ಮಕ್ಕಳು ಎಲ್ಲ ಒಟ್ಟಿಗೆ ಇಟ್ಕೊಳ್ಳೋರು. ಹಾಗೇನಾಗ್ತದೆ ಒಂದು ಡಿಸಿಪ್ಲಿನ್. ಈಗೆಲ್ಲ ಹಾಗೆಲ್ಲ ಓದ್ಕೊತೀರಾ? ಯಾವುದೋ ಗಂಡ ಹೆಂಡತಿ ಎಲ್ಲೋ ಇರ್ತೀರ, ಯಾವುದೋ ರೀತಿಯಾಗಿ ಗಂಡ ಹೆಂಡತಿ ಜೊತೆಗೆ ಇರದೇ ಇರತಕ್ಕಂಥ ಮಕ್ಕಳು ಅವ್ರು ಯಾರನ್ನೋ ಬಿಟ್ಟಿರ್ತೀರ. ಅವ್ನು ಪಾಪ ಹಸುವಿಂದ ಕಾಯ್ತಾ ಇರ್ತಾನೆ ಅಂತ ಹೇಳಿ ಏನು ಮಾಡಿಬಿಡ್ತೀರಾ? ಒಂದು ತೊಗೊಂಡು 100 ರೂಪಾಯಿ ತಗೋ 200 ರೂಪಾಯಿ ಇಟ್ಕೊಂಡು ಅಲ್ಲೇ ಡಬ್ಬದಲ್ಲಿ ಇಟ್ಟಿದ್ದೀನಿ ದುಡ್ಡು, ಹೋಗ್ಬಿಟ್ಟು ಐಸ್ ಕ್ರೀಮು ಏನು ಬೇಕೋ ತೊಗೊಂಬಿಡಪ್ಪ ಜಾಣ್ಮರಿ, ಆಯಿತಾ, ಮನೇಲೇ ಬಿದ್ದಿರು, ಸರಿ ಅಂತ ಆಯಿತು. ಅವ್ನಿಗೆ ದುಡ್ಡು ಕೊಟ್ಟು ಹಾಳು ಮಾಡ್ತಿರೋದು ಯಾರೋ? ಇದೇ ತಾಯಿ ತಂದೆ. ಆ ಕಾಲದಲ್ಲಿ ಕೊಡ್ತಾ ಇದ್ರ? ಮುಚ್ಕೊಂಡಿರೋ ಮನೇಲಿ ಅಜ್ಜಿ ಮಾಡಿ ಹಾಕ್ತಾಳೆ. ನಾವೆಲ್ಲ ಕೆಲಸಕ್ಕೆ ಹೋಗ್ತೀವಿ ಅಂತೇನಿಲ್ಲ, ತಾಯಿದವಳು ಬಾಯಿ ಮುಚ್ಕೊಂಡು ಮನೇಲೇ ಇರ್ತಿದ್ಲು. ಕೆಲಸಕ್ಕೆ ಹೋಗಬೇಕು ಅನ್ನೋ ನೆಸೆಸಿಟಿ ಇರಲಿಲ್ಲ, ಎಲ್ಲರೂ ದುಡಿತಾ ಇದ್ರು, ಒಗ್ಗಟ್ಟು ಫ್ಯಾಮಿಲಿ. ಇದು ಡಿಸಿಪ್ಲಿನ್.
ಆ ಥರದ ಡಿಸಿಪ್ಲಿನಲ್ಲಿ ಪ್ರತಿಯೊಬ್ಬ ಮನುಷ್ಯ ಜೀವನ ನಡೆಸ್ತಾ ಇದ್ರಿಂದ ಯಾವ ಕಷ್ಟನೂ ಇರ್ತಿರಲಿಲ್ಲ. ಅವ್ರು ಹೋಗಿ ಕೇಳ್ಕೊತಾ ಇದ್ರು ಏನು, ಭಗವಂತ ನಿಷ್ಠೆಯಲ್ಲಿ ಶಾಸ್ತ್ರಕ್ಕೇನಾದರೂ ಹೋದರೆ, ದೇವ್ರ ಹತ್ರ ಏನಾದರೂ ಹೋದರೆ ಕೇಳ್ಕೊಂಡಿದ್ದಿಷ್ಟೇ, ನಮ್ಮ ಕುಟುಂಬ ಚೆನ್ನಾಗಿರಲಿ, ಏನೋ ಅಲ್ಪ ಸ್ವಲ್ಪ ಜಗಳಗಳು ಮಾಡ್ಕೊತಾ ಇದ್ದೀವಿ ಅದನ್ನೆಲ್ಲ ಸರಿಪಡಿಸು, ಅಷ್ಟು ಬಿಟ್ಟರೆ ನನ್ನ ಮಗ ಓದಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ನನಗಿಷ್ಟೇ ಕಾರು ಬಂಗ್ಲಾ ಬರಲಿ, ಒಳ್ಳೆ ಹುಡುಗಿ ಬರಲಿ, ಅಥವಾ ಬೇಗ ಮದುವೆ ಆಗಲಿ, ಇದನ್ನ ಯಾವುದು ಕೇಳ್ಕೊತಿರಲಿಲ್ಲ ಅವರು. ಯಾಕೆ ಕೇಳ್ಕೊತಿರಲಿಲ್ಲ ಅಂದರೆ ಎಲ್ಲ ಚೆನ್ನಾಗಿ ತಾನಾಗೇ ನಡೀತಿತ್ತು. ಆ ಡಿಸಿಪ್ಲಿನ್ ಮಾರ್ಗದಲ್ಲಿ ಅಕ್ಕನ ಮಗ ಓದ್ತಾ ಇದ್ದಾನೆ, ಕಾಂಪಿಟೇಷನ್, ಸರಿ ನೀನು ಓದೋ ಬಾಯಿ ಮುಚ್ಕೊಂಡು, ಅವನಾದರೂ ಅಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ, ನೀನು ಓದು ಕಲ್ತ್ಕೋ, ಹೌದು ಅವನಿಗಿಂತ ನಾನು ಚೆನ್ನಾಗಿ ಓದಬೇಕು, ಅವನು ಓದ್ತಾ ಇದ್ದ. ಆ ರೀತಿ ಆ ಮಕ್ಕಳು ಒಬ್ಬೊಬ್ಬರಿಗೆ ಒಟ್ಟು ಕುಟುಂಬದಲ್ಲಿದ್ದಾಗ ಒಬ್ಬರು ನೋಡಿ ಒಬ್ಬರು ಪೈಪೋಟಿಯಾಗಾದರೂ ಓದ್ಕೊಂಡು ತಮ್ಮ ಕೆಲಸ ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋಕೆ ಪ್ರಯತ್ನ ಪಡ್ತಾಯಿದ್ರು. ಅದೇ ಈ ರೀತಿ ಆಟ ಆಡಬೇಕಾದ್ರೆ ಆಟ, ಊಟವಾಗಿದ್ರೆ ಊಟ, ಓಡಾಡಬೇಕಾದ್ರೆ ಓಡ್ತಾ ಇದ್ರು. ಹಾಗೆ ಇಂಥ ಒಂದು ಮಕ್ಕಳಿದ್ದ ಕಾಲದಲ್ಲಿ ಆಗಿನ ಮಕ್ಕಳಿಗೂ ಈಗಿನ ಮಕ್ಕಳಿಗಿರ್ತಕ್ಕಂಥ ಪರಿಸರ ನಾವುಗಳೇ ಹಾಳು ಮಾಡಿರೋದು. ಅದಕ್ಕೆ ಇಂಥ ಒಂದು ಪರಿಸರದಲ್ಲಿ ಜೀವನ ನಡೀತಾ ಇರತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಅನ್ನೋದಿದೆ. ಆ ಆಸೆ ಪೂರೈಸ್ಕೊಳ್ಳೋದು ಯಾವಾಗ ಅಂದರೆ ಜೀವನ ನಡೀತಾ ಇರಬೇಕಾದ್ರೆ ಸಂಕ್ಷಿಪ್ತವಾಗಾದರೂ ಕನಿಷ್ಠ ಪಕ್ಷ ಆದರೂ ಒಂದು ಡಿಸಿಪ್ಲಿನ್ ಇಟ್ಕೊಂಡ್ರೆ ಗ್ರಹಗಳು ಪಡುತ್ತೆ. ಪ್ರಾಣಿ ಪಕ್ಷಿಗಳಿದ್ದ ಹಾಗೆ ಮನುಷ್ಯ ವರ್ತಿಸಬಾರ್ದು. ಫರ್ಗಿವ್ನೆಸ್ ಅಂದರೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಜೀವ ಮುಖ್ಯ ಪ್ರಾಣಿಗಳಾಗಿರ್ತಕ್ಕಂಥವರು ಯಾರಿಗಾದರೂ ಕ್ಷಮಾಗುಣವನ್ನು ಪರಿಪೂರ್ಣವಾಗಿ ಕ್ಷಮಿಸಿ ತಾಳ್ಮೆಯಿಂದ ಇದ್ದರೆ ಜೀವನ ಈ ಭೂಮಿಯಲ್ಲಿ ನಡ್ಕೊಂಡು ಹೋಗುತ್ತೆ. ಎಂದಾದರೂ ಸರಿ, ಇವತ್ತು ನಾಳೆ ನಾಡಿದ್ದು ಹೋಗ್ತೀವಿ ಅನ್ನೋ ಯೋಚನೆ ಬಿಟ್ಬಿಟ್ಟು ಇವತ್ತಿನ ಜೀವನ ಹೇಗೆ ನಡ್ಕೊಂಡು ಹೋಗಬೇಕು ಅದನ್ನು ನಡ್ಸ್ಕೊಂಡು ಹೋಗಬೇಕು. ಧೈರ್ಯ ಸಾಹಸೇ ಲಕ್ಷ್ಮಿ.